ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್ಗೆ. ಈ ವಿಡಿಯೋದಲ್ಲಿ ಅನಾಟೊಮಿ 2ನೇ ವರ್ಷದಲ್ಲಿ ಓದುತ್ತಿರುವಂಥ DMLT, OT ಮತ್ತು ಡಯಾಲಿಸಿಸ್, DMIT ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ವಿದ್ಯಾರ್ಥಿಗಳು ಕೂಡ ಅನಾಟೊಮಿ ಸಬ್ಜೆಕ್ಟ್ ಇದೆ. ಆ ಒಂದು ಸಬ್ಜೆಕ್ಟಿನಿಂದ ನಿಮಗೆ ಕಾಮನ್ ಆಗಿ ಭಾಳಷ್ಟು ಸರಿ ಕೇಳಿರುವಂಥ ಕ್ವಶನ್ ಯಾವುದಂದರೆ ಕ್ಲಾಸಿಫಿಕೇಷನ್ ಆಫ್ ಬೋನ್ಸ್ ಅಂತ ಒಂದು ಕ್ವಶನನ್ನು ಪದೇ ಪದೇ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಅದನ್ನು ಒಂದು ಕ್ವಶನನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಸಬ್ಜೆಕ್ಟ್ಗಳಿರ್ಬೋದು, ಟಾಪಿಕ್ಸ್ಗಳ ಬಗ್ಗೆ ನಿಮಗೆ ಈಗಾಗಲೇ ಅಪ್ಡೇಟ್ ಕೂಡ ನಾನು ಮಾಡಿದ್ದೀನಿ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೊಳ್ಬೋದು. ಸೊ ಕ್ಲಾಸಿಫಿಕೇಷನ್ ಆಫ್ ಬೋನ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿ ಸೆವೆರಲ್ ಬೇಸ್ಡ್ ಆನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಬೇಸ್ಡ್ ಅಪಾನ್ ಶೇಪ್ ಆಫ್ ದಿ ಬೋನ್ಸ್ ಮೇಲೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ಶೇಪ್ ಆಫ್ ದಿ ಬೋನ್ ಮೇಲೆ ಅಂತಂದರೆ ಇಲ್ಲಿ ಫ್ಲ್ಯಾಟ್ ಬೋನ್ ಇದೆ. ಸೊ ಫ್ಲ್ಯಾಟ್ ಬೋನು, ಇರ್ರೆಗ್ಯುಲರ್ ಬೋನು, ಲಾಂಗ್ ಬೋನು, ದೆನ್ ಶಾರ್ಟ್ ಬೋನ್ ಅಂತಿದೆ. ಆಮೇಲೆ ಸಿಸ್ಮಾಯ್ಡ್ ಬೋನ್ಸ್. ಇದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಶೇಪ್ ಮೇಲೆ. ಸೊ ಈ ಒಂದು ಶೇಪ್ಗಳನ್ನು ನೋಡ್ಕೊಳ್ಳಿ. ಫ್ಲ್ಯಾಟ್ ಬೋನ್ ಯಾವ ರೀತಿಯಾಗಿದೆ, ಆಮೇಲೆ ಇರ್ರೆಗ್ಯುಲರ್ ಬೋನ್ ಯಾವ ರೀತಿಯಾಗಿದೆ, ಆಮೇಲೆ ಲಾಂಗ್ ಬೋನ್ ಯಾವ ರೀತಿಯಾಗಿದೆ, ಆಮೇಲೆ ಶಾರ್ಟ್ ಬೋನ್ಸ್ ಕೂಡ ನೋಡ್ಬೋದು. ಆಮೇಲೆ ಸೆಸಮಾಯ್ಡ್ ಬೋನು ಕೂಡ ನೀವು ಬೋನನ್ನು ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಇವಾಗ ನಾನು ಡೈರೆಕ್ಟಾಗಿ ಸೆಂಟೆನ್ಸನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಲಾಂಗ್ ಬೋನ್ ಯಾವ ರೀತಿಯಾಗಿದೆ? ಒಂದೇದು ಲಾಂಗ್ ಬೋನ್. ಲಾಂಗ್ ಬೋನ್ ಈಸ್ ಅ ಒನ್ ದ್ಯಾಟ್ ಈಸ್ ಅ ಸಿಲಿಂಡ್ರಿಕಲ್ ಇನ್ ಶೇಪ್. ಇದು ಸಿಲಿಂಡ್ರಿಕಲ್ ಇನ್ ಶೇಪ್ ಆಗಿರುತ್ತೆ. ಈ ರೀತಿಯಾಗಿ ನೋಡಲಿಕ್ಕೆ ಸಿಲಿಂಡ್ರಿಕಲ್ ಇನ್ ಶೇಪ್, ಬೀಯಿಂಗ್ ಅ ಲಾಂಗರ್ ದೆನ್ ಇಟ್ಸ್ ವೈಡ್. ಸೊ ಇದು ಅದರ ಅಗಲಕ್ಕಿಂತಲೂ ಉದ್ದದಾಗಿರುವಂಥ ಒಂದು ಬೋನ್ ಅಂತ ಹೇಳ್ಬೋದು. ಇದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ಲಾಂಗ್ ಬೋನ್ ಆರ್ ಪೌಂಡ್ ಇನ್ ದ ಅಪ್ಪರ್ ಲಿಂಬ್ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಪೌಂಡ್ ಇನ್ ಅಪ್ಪರ್ ಲಿಂಬ್ ಮತ್ತು ಲೋವರ್ ಲಿಂಬಲ್ಲಿ ಇದು ನೋಡಲಿಕ್ಕೆ ಸಿಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಹ್ಯಾಂಡ್ ಆ್ಯಂಡ್ ಫೀಟ್ ಮತ್ತು ಹ್ಯಾಂಡ್ಗಳಲ್ಲಿ ಕೂಡ ನಾವು ಇದನ್ನು ಸಾಮಾನ್ಯವಾಗಿ ನೋಡ್ಬೋದು ಲಾಂಗ್ ಬೋನ್ಗಳನ್ನು. ಲಾಂಗ್ ಬೋನ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಲಾಂಗ್ ಬೋನ್ ಫಂಕ್ಷನ್ಸ್ ರಿಜಿಡ್ ಬಾರ್ಸ್ ದ್ಯಾಟ್ ಮೂವ್ ವೆನ್ ಮಸಲ್ಸ್ ಕಾಂಟ್ರಾಸ್ಟ್. ಸೊ ಮಸಲ್ ಕಾಂಟ್ರಾಕ್ಷನ್ ಆಗಲಿಕ್ಕೆ, ಆಮೇಲೆ ನಾವು ಈಗ ನೋಡ್ಬೋದು ಒಂದು ವಸ್ತುವನ್ನು ಎತ್ತಬೇಕಂತಂದರೆ ನಾವು ಕೈಗಳನ್ನು ತೆಳಗ ಮೇಲುಗಡೆ ಮಾಡ್ತಿರ್ತೀವಿ. ಸೊ ಆವಾಗ ಮಸಲ್ಗಳಿಗೆ ಕಾಂಟ್ರಾಸ್ಟ್ ಆಗಲಿಕ್ಕೆ, ಮೂಮೆಂಟಮ್ ಆಗಲಿಕ್ಕೆ, ಮತ್ತು ಇದು ಒಂದು ರಿಜಿಡ್ ಆಗಿ ಕೆಲಸವನ್ನು ಕೂಡ ಅಂದರೆ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. ಸೊ ಉದಾಹರಣೆಗೆ ಯಾವೆಲ್ಲ ಬೋನ್ ಇದ್ದಾವೆ ಅಂತಂದರೆ ಫ್ಯೂಮ್ಯಾರು, ಟಿಬಿಯಾ, ಫೈಬುಲಾ, ಮೆಟಾಟರ್ಸಲ್ಲು, ಆಮೇಲೆ ಹ್ಯುಮ್ಯಾರಸ್ಸು, ಉಲ್ನಾ, ರೇಡಿಯಸ್ಸು, ಆಮೇಲೆ ಮೆಟಾಕಾರ್ಪಲ್ಸು, ಆಮೇಲೆ ಪೆಲಾಂಜಸ್ಸು. ಇವೆಲ್ಲಗಳು ಏನಂತಂದರೆ ಒಂದು ಲಾಂಗ್ ಬೋನ್ಗೆ ಉದಾಹರಣೆಗಳು. ಎರಡನೇ ಬೋನು ಶಾರ್ಟ್ ಬೋನ್. ಸೊ ಶಾರ್ಟ್ ಬೋನ್ ಈಸ್ ಒನ್ ದ್ಯಾಟ್ ಕ್ಯೂಬ್ ಲೈಕ್ ಇನ್ ಶೇಪ್. ಸೊ ಇದು ಯಾವ ರೀತಿಯಾಗಿರುತ್ತೆ ಅಂದರೆ ಕ್ಯೂಬ್ ಶೇಪಲ್ಲಿ ನೋಡಲಿಕ್ಕೆ ನಮಗೆ ಇರುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಇನ್ ಲೆಂತ್. ಇದು ಈಕ್ವಲ್ ಆಗಿ ಲೆಂತ್ ಇರ್ತದೆ ಅಂದರೆ ಎಲ್ಲವೂ ಕೂಡ ಏನಾದರೂ ಕರೆಕ್ಟಾಗಿ ಲೆಂತ್ ಇರ್ತವೆ. ವಿಡ್ತ್ ಇರ್ಬೋದು, ಲೆಂತ್ ಇರ್ಬೋದು, ಥಿಕ್ನೆಸ್ ಇರ್ಬೋದು, ಎಲ್ಲ ಕೂಡ ಅಪ್ರಾಕ್ಸಿಮೇಟಾಗಿ ಈಕ್ವಲ್ ಆಗಿ ಇರ್ತವೆ ಅಂತ ಇದರಲ್ಲಿ. ನೆಕ್ಸ್ಟ್ ಶಾರ್ಟ್ ಬೋನ್ಸ್ ಪ್ರೊವೈಡ್ ಸ್ಟೆಬಿಲಿಟಿ ಆ್ಯಂಡ್ ಸಪೋರ್ಟ್ ಆ್ಯಸ್ ವೆಲ್ ಆಸ್ ಸಮ್ ಲಿಮಿಟೆಡ್ ಮೋಷನ್ಸ್. ಸೊ ಇದು ಸ್ಟೆಬಿಲಿಟಿ, ನಮಗೆ ಮೂಮೆಂಟಮ್ ಆಗಲಿಕ್ಕೆ ಸ್ಟೆಬಿಲಿಟಿಯನ್ನು ಮತ್ತು ಸಪೋರ್ಟಾಗಿ ಕೆಲಸ ಮಾಡುತ್ತೆ ಶಾರ್ಟ್ ಬೋನ್ಗಳು. ಉದಾಹರಣೆಗೆ ಕಾರ್ಪಲ್ಸ್ಗಳು ಇರ್ಬೋದು ಮತ್ತು ಟರ್ಸಲ್ಸ್ಗಳು. ಸೊ ಟರ್ಸಲ್ಸ್ ಮತ್ತು ಕಾರ್ಪಲ್ಸ್ಗಳು ಉದಾಹರಣೆಗಳು ಶಾರ್ಟ್ ಬೋನಿಗೆ. ನೆಕ್ಸ್ಟು ಫ್ಲ್ಯಾಟ್ ಬೋನ್. ಸೊ ಫ್ಲ್ಯಾಟ್ ಬೋನ್ ಒಳಗಡೆ ಹೆಂಗಿರುತ್ತೆ ಅಂದರೆ ದ ಟರ್ಮ್ ಫ್ಲ್ಯಾಟ್ ಬೋನ್ ಈಸ್ ಅ ಟೈಪಿಕ್ಲಿ ಥಿನ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಆಫ್ಟನ್ ಕರ್ವ್ಡ್. ಥಿನ್ ಆಗಿ ಕರ್ವ್ಡ್ ಇರುವಂಥ ಒಂದು ಬೋನ್ ಫ್ಲ್ಯಾಟ್ ಬೋನ್. ಫ್ಲ್ಯಾಟ್ ಬೋನ್ ಸರ್ವ್ ಆ್ಯಸ್ ಅ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದಿ ಮಸಲ್ಸ್. ಇದು ಮಸಲ್ಸ್ಗಳ ಒಂದು ಯಾವಾಗಲೂ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಆಫ್ಟನ್ ಪ್ರೊಟೆಕ್ಟ್ ದ ಇಂಟರ್ನಲ್ ಆರ್ಗನ್ಸ್. ಈ ಒಂದು ಕೂಡ ಇದು ಇಂಟರ್ನಲ್ ಆರ್ಗನ್ಗಳನ್ನು ಕೂಡ ಪ್ರೊಟೆಕ್ಷನ್ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಫ್ಲ್ಯಾಟ್ ಬೋನ್ಸ್. ಸೊ ಉದಾಹರಣೆಗೆ ಇಲ್ಲಿ ಸ್ಟರ್ನಮ್ ಇರ್ಬೋದು, ರಿಬ್ಸ್ ಇರ್ಬೋದು, ಆಮೇಲೆ ಸ್ಕ್ಯಾಪುಲಾ ಇರ್ಬೋದು, ಆಮೇಲೆ ಕ್ರೇನಿಯಲ್ ಬೋನ್ಸ್ಗಳು. ಇವು ಏನು ಮಾಡ್ತೇವೆ ಅಂದರೆ ನಮ್ಮ ಒಂದು ಇಂಟರ್ನಲ್ ಪ್ರೊಟೆಕ್ಷನ್ ಅಂದರೆ ಆರ್ಗನ್ಗಳನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ನೆಕ್ಸ್ಟ್ ಇರ್ರೆಗ್ಯುಲರ್ ಬೋನ್ಸ್. ಇರ್ರೆಗ್ಯುಲರ್ ಬೋನ್ ಈಸ್ ಒನ್ ದ್ಯಾಟ್ ಡಸ್ ನಾಟ್ ಹ್ಯಾವ್ ಎನಿ ಈಸಿಲಿ ಕ್ಯಾರೆಕ್ಟರೈಸ್ಡ್ ಶೇಪ್. ಇದಕ್ಕೆ ಯಾವುದೇ ಅಂತ ಪರ್ಫೆಕ್ಟ್ ಆದಂಥ ಒಂದು ಶೇಪ್ ಇಲ್ಲ. ಯಾಕಂದರೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಇರ್ರೆಗ್ಯುಲರ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇದು ಡೆಫಿನೇಟ್ ಆದಂಥ ಒಂದು ಶೇಪ್ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ದೇ ಪ್ರೊಟೆಕ್ಟ್ ಇಂಟರ್ನಲ್ ಆರ್ಗನ್ಸ್. ಇವು ನಮ್ಮ ಏನು ಮಾಡ್ತೇವೆ ಅಂದರೆ ಇವು ನಮ್ಮ ಇಂಟರ್ನಲ್ ಆರ್ಗನ್ಗಳನ್ನು ಪ್ರೊಟೆಕ್ಟ್ ಮಾಡ್ತವೆ ಮತ್ತು ಮೂಮೆಂಟಮ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ ಈ ಒಂದು ಬೋನ್ಗಳು. ಉದಾಹರಣೆಗೆ ವರ್ಟಿಬ್ರೇ ಇರ್ಬೋದು, ಆಮೇಲೆ ಫೇಸಿಯಲ್ ಬೋನ್ಸ್ಗಳು. ಇವು ಇಂಟರ್ನಲ್ ಆರ್ಗನ್ಗಳನ್ನು ಪ್ರೊಟೆಕ್ಷನ್ ಮಾಡೋದು ಮತ್ತು ಮೊಮೆಂಟಮ್ ಆಗಲಿಕ್ಕೆ ಸಹಾಯವನ್ನು ಮಾಡ್ತವೆ. ನೆಕ್ಸ್ಟು ಸೆಸ್ಮಾಯ್ಡ್ ಬೋನ್ಸ್. ಸೊ ಸೆಸ್ಮಾಯ್ಡ್ ಬೋನ್ಸ್ ಈಸ್ ಅ ಸ್ಮಾಲ್ ರೌಂಡ್ ಬೋನ್ ದ್ಯಾಟ್ ಫಾರ್ಮ್ಡ್ ಇನ್ ದ ಟೆಂಡನ್ಸ್. ಸೊ ಇವು ಟೆಂಡನ್ಸ್ ಅಂದರೆ ಒಂದು ಫ್ಲೆಕ್ಸಿಬಿಲಿಟಿ ನೇಚರನ್ನು ಒದಗಿಸಿಕೊಡ್ತೇವೆ. ಒಂದು ಸ್ಮಾಲ್ ಮತ್ತು ರೌಂಡ್ ಶೇಪ್ ಇರುವಂಥ ಒಂದು ಬೋನು
ಸೊ ಇದ್ರೊಳಗಡೆ ಪ್ಲಸ್ ಏನಿದೆಪ್ಪ ಅಂತಂದರೆ ಒಂದು ಫ್ಲೆಕ್ಸಿಬಿಲಿಟಿ ನೇಚರನ್ನು ಕೂಡ ಹೊಂದಿದೆ. ದ ಸಿಸ್ಮಾಯ್ಡ್ ಬೋನ್ ಈಸ್ ಅ ಪ್ರೊಟೆಕ್ಟ್ ಟೆಂಡಾನ್ಸ್ ಬೈ ಹೆಲ್ಪಿಂಗ್ ದೆಮ್ ಓವರ್ಕಮ್ ಎಕ್ಸೆಸಿವ್ ಫೋರ್ಸಸ್. ಸೊ ಇದೇನು ಮಾಡ್ತೇವೆ ಅಂದರೆ ಇವು ಪ್ರೊಟೆಕ್ಷನ್ ಆಫ್ ದ ಟೆಂಡನ್ಸ್, ಇವು ಬೋನುಗಳು ಈ ಒಂದು ಓವರ್ ಲೋಡ್ ಆದಾಗ ಫೋರ್ಸ್ ಬಿದ್ದಾಗ ಸೊ ಅದು ನಮಗೆ ಸ್ವಲ್ಪ ಕುಗ್ಗಲಿಕ್ಕೆ ಅಂದರೆ ಹಿಗ್ಗಲಿಕ್ಕೆ ಸಹಾಯವನ್ನು ಮಾಡ್ತವೆ. ಅಲೌ ಟು ಟೆಂಡನ್ಸ್ ಆ್ಯಂಡ್ ದೇರ್ ಅಟ್ಯಾಚ್ಮೆಂಟ್ ಆಫ್ ಮಸಲ್ಸ್ ಟು ಇಫೆಕ್ಟಿವ್. ಅಂದರೆ ನಮಗೆ ಭಾಳ ವೇಟನ್ನು ಲಿಫ್ಟ್ ಮಾಡ್ತಾಯಿದ್ದೀವಿ ಆ ಟೈಮಲ್ಲಿ, ಅಥವಾ ಏನೋ ಒಂದು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಮಸಲ್ಸ್ಗಳಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ನೇಚರ್ನ ಪ್ರೊವೈಡ್ ಮಾಡ್ಕೊಳ್ಳಿಕ್ಕೆ ಈ ಸಿಸ್ಮಾಯ್ಡ್ ಬೋನ್ಗಳು ಸಹಾಯ ಮಾಡ್ತವೆ. ಸೊ ಉದಾಹರಣೆಗೆ ಇಲ್ಲಿ ಯಾವುದು ಸಿಸ್ಮಾಯ್ಡ್ ಬೋನ್ಗೆ ಅಂದರೆ ಕಾಮನ್ ಆಗಿರುವಂಥದ್ದು ಪೆಟೆಲಿಯಾ ಅನ್ನೋದು ಒಂದು ಭಾಳ ಕಾಮನ್ ಆದಂಥ ಒಂದು ಸಿಸ್ಮಾಯ್ಡ್ ಬೋನ್ಗೆ ಉದಾಹರಣೆ ಕೂಡ ಅಂತ ಹೇಳೋದು. ಇದು ಕಾಮನಾಗಿ ಎಲ್ಲ ಒಂದು ಪರ್ಸನ್ಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಪೆಟೆಲಿಯಾ ಅಂತೇಳಿ. ಓಕೆ, ಸೊ ಹೋಪ್ ಇದು ಏನಂತಂದರೆ ಟೈಪ್ಸ್ ಆಫ್ ಕ್ಲಾಸಿಫೈ ದಿ ಬೋನ್ಸ್. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.